ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 9ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು. ಯಾಕೆಂದರೆ ನಿನ್ನ ಮೊರೆಯೋಗುವವರನ್ನು ನೀನು ಕೈಬಿಡುವವನಲ್ಲ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇವತ್ತಿನ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕರ್ತನ ನಾಮವನ್ನು ಯಾರಿಗೆಲ್ಲ ತಿಳಿದಿರುತ್ತಾರೋ, ಕರ್ತನ ನಾಮ ಮಹಿಮೆಯನ್ನು ಅಂದರೆ ಯೇಸುಸ್ವಾಮಿಯ ನಾಮದ ಮಹಿಮೆ ಯಾರಿಗೆಲ್ಲ ಗೊತ್ತಿರ್ತದೋ ಅವರು ಯೇಸುಸ್ವಾಮಿಯಲ್ಲೇ ಭರವಸೆ ಇಡುತ್ತಾರೆ. ಅಂಥದ್ದೇನಪ್ಪ ಯೇಸುಸ್ವಾಮಿ ನಾಮದಲ್ಲಿ ಅಂಥದ್ದು ಮಹತ್ವಾದ ಕಾರ್ಯಗಳು ಏನಿದ್ದಾವೆ? ಆತನ ನಾಮವನ್ನು ಹೇಳಿದರೆ ಏನು ನಡೆಯುತ್ತೆ? ಆತನ ನಾಮದಲ್ಲಿ ಅಂಥ ಮಹಿಮೆಯ ಮಹತ್ವ ಏನಿದೆ ಎಂಬುದಾಗಿ ನಾವು ನೋಡುವುದಾದರೆ, ಆತನ ನಾಮದಲ್ಲಿ ದೆವ್ವಗಳು ಬಿಡುಗಡೆಯಾಗುತ್ತವೆ, ಆತನ ನಾಮದಲ್ಲಿ ರೋಗಗಳು ವಾಸಿಯಾಗುತ್ತವೆ, ಆತನ ನಾಮದಲ್ಲಿ ಕುಂಟರು ಎದ್ದು ನಡೆಯುತ್ತಾರೆ, ಆತನ ನಾಮದಲ್ಲಿ ಕುರುಡರು ನೋಡುತ್ತಾರೆ, ಆತನ ನಾಮದಲ್ಲಿ ಕಿವುಡರು ಕೇಳುತ್ತಾರೆ, ಆತನ ನಾಮದಲ್ಲಿ ಸತ್ತವರು ಎದ್ದು ಬರುತ್ತಾರೆ. ಹೌದು ಪ್ರಿಯರೇ, ಆತನ ನಾಮದ ಮಹತ್ವವನ್ನು ನಾವು ತಿಳ್ಕೊಂಡ್ರೆ ಆತನನ್ನೇ ಭರವಸೆ ಇಡುತ್ತೇವೆ, ಆತನ ಮೇಲೆ ನಾವು ನಂಬಿಕೆ ಇಡುತ್ತೇವೆ. ಯಾಕೆಂದರೆ ಆತನನ್ನು ಮೊರೆಯೋಗುವವರ ಯಾರನ್ನೇ ಆಗಲಿ ಆತನು ಕೈ ಬಿಡುವುದಿಲ್ಲ. ಯಾರನ್ನ? ಯೇಸು ಸ್ವಾಮಿಯನ್ನು ಮೊರೆಯೋಗುವವರು ಯಾರೇ ಆಗಿರ್ಬೋದು, ಅದು ಸಾಮಾನ್ಯ ಮನುಷ್ಯನಾಗಿ ನಾವು ಯಾರೇ ಆಗಿದ್ರೂ ಸರಿ, ದೇವರ ಹತ್ರ ಮೊರೆಯೋಗುವಾಗ, ದೇವರ ಬಳಿ ನಾವು ಮೊರೆಯನ್ನು ಹೇಳುವಾಗ, ದೇವರ ಹತ್ರ ನಮ್ಮ ಕಷ್ಟಗಳನ್ನು ಹೇಳುವಾಗ, ದೇವರ ಹತ್ರ ನಮ್ಮ ಕಣ್ಣೀರನ್ನ ಸುರಿಸುವಾಗ, ದೇವರ ಹತ್ರ ನಮ್ಮ ಪರಿಸ್ಥಿತಿಗಳನ್ನು ಹೇಳುವಾಗ ಆತನು ನಮ್ಮನ್ನು ಕೈ ಬಿಡುವವನಲ್ಲ, ನಮ್ಮನ್ನು ತಳ್ಳಿ ಬಿಡುವವನಲ್ಲ. ಈ ಲೋಕದಲ್ಲಿರುವ ಮನುಷ್ಯರ ಹತ್ರ ನಾವು ಕಷ್ಟಗಳು ಹೇಳೋದಾದರೆ, ಈ ಲೋಕದಲ್ಲಿರುವ ಅಧಿಕಾರಿಗಳ ಹತ್ರ ನಮ್ಮ ಕಷ್ಟಗಳನ್ನು ಹೇಳೋದಾದರೆ, ಈ ಲೋಕದಲ್ಲಿರುವಂಥ ಅನೇಕ ಹತ್ರ ನಮ್ಮ ಕಷ್ಟಗಳು ಹೇಳುವಾಗ ನಮ್ಮನ್ನೇ ಹೀನಾಯಪಡಿಸುತ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ, ಆತನನ್ನು ಯಾರೆಲ್ಲ ಮೊರೆಯೋಗುತ್ತಾರೋ, ಆತನ ನಾಮವನ್ನು ಯಾರೆಲ್ಲ ಕೂಗುತ್ತಾರೋ ಅವರನ್ನ ದೇವರು ಕೈ ಬಿಡುವವನಲ್ಲ ಎಂಬುದಾಗಿ. ಅವರನ್ನ ಕರ್ತನು ಕೈ ಬಿಡುವುದೇ ಇಲ್ಲ. ಯಾಕೆಂದರೆ ದೇವರನ್ನ ನಂಬಿದ್ರೆ ಅದು ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನಾವು ಮೊದಲನೇದಾಗಿ ದೇವರ ನಾಮವನ್ನು ತಿಳಿದವರಾಗಿರಬೇಕು. ಎರಡನೇದಾಗಿ ಆತನಲ್ಲಿ ಭರವಸೆ ಇಡುವವರಾಗಿರಬೇಕು. ದೇವರ ನಾಮವನ್ನು ನಾವು ತಿಳಿದವರಾಗಿದ್ದ ಮಾತ್ರಕ್ಕೆ ನಮಗೆ ಅದ್ಭುತಗಳು ನಡೆಯೋದಿಲ್ಲ, ನಮಗೆ ಅತಿಶಯಗಳು ನಡೆಯೋದಿಲ್ಲ. ಆತನಲ್ಲಿ ನಾವು ಭರವಸೆ ಉಳ್ಳವರಾಗಿ, ಆತನನ್ನೇ ನಂಬುವವರಾಗಿ, ಆತನ ಮೇಲೆ ನಂಬಿಕೆ ಉಳ್ಳವರಾಗಿ ಇರುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಕಾಣಬಹುದು. ಅಂದರೆ ಆತನ ನಾಮವನ್ನು ತಿಳಿದವರಾಗಿ, ಆತನನ್ನು ನಂಬುವವರಾಗಿ ಇದ್ದರೆ ನಾವು ಏನು ಕೇಳಿಕೊಂಡರೂ ದೇವರು ಕೊಡುವವನಾಗಿದ್ದಾನೆ. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೆಂದರೆ ನಿನ್ನ ಮೊರೆಯೋಗುವವರನ್ನ ನೀನು ಕೈ ಬಿಡುವುದಿಲ್ಲ. ಯಾರೆಲ್ಲ ದೇವರನ್ನ ಮೊರೆಯೋಗುತ್ತಾರೋ, ಯೇಸುವನ್ನ ಕರೆಯುತ್ತಾರೋ ಅವರನ್ನ ದೇವರು ಕೈ ಬಿಡುವುದೇ ಇಲ್ಲ. ಇವತ್ತಿನ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ, ಹೌದು ಕರ್ತನೆ, ನಿನ್ನನ್ನು ನಂಬಿದವರು ಸ್ವಾಮಿ, ನಿನ್ನ ನಾಮದ ಮಹಿಮೆಯನ್ನು ತಿಳಿದವರು, ನಿನ್ನ ನಾಮವನ್ನು ಕುರಿತಾಗಿ ತಿಳಿದವರು ನಿನ್ನಲ್ಲಿ ನಂಬಿಕೆ ಇಡುವಾಗ, ನಿನ್ನಲ್ಲಿ ಭರವಸೆ ಇಡುವಾಗ ಅವರನ್ನು ನೀನು ಕೈ ಇಡುವುದೇ ಇಲ್ಲ. ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನನ್ನು ಮೊರೆ ಇಟ್ಟು ಕರೆದಾಗ ಅವರಿಗೆ ಉತ್ತರ ಕೊಡುವವನಾಗಿದ್ದಿ. ಆದ್ದರಿಂದ ಸ್ವಾಮಿ, ಈ ವಾಕ್ಯದ ಪ್ರಕಾರ ಸ್ವಾಮಿ ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ನಂಬಿಕೆಯನ್ನು ಹುಟ್ಟಿಸುವವನಾಗಿರು ಸ್ವಾಮಿ. ಹೌದು ಕರ್ತನೆ, ಅವರು ಮೊರೆ ಇಡುವಾಗ ನೀನು ಕೈ ಬಿಡುವುದಿಲ್ಲ ಎಂಬುದಾಗಿ ಸ್ವಾಮಿ ದೇವರೇ ನಾನು ನಂಬುತ್ತೇನೆ ಅಪ್ಪ. ಇವತ್ತಿನ ವಾಕ್ಯದ ಪ್ರಕಾರವೇ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನಿನ್ನ ನಾಮದ ಮಹತ್ವವನ್ನು ಅವರು ತಿಳ್ಕೊಳ್ಳೋಕ್ಕೆ ಅಪ್ಪ ನೀ ಸಹಾಯ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.